ಸೊ ಗೈಸ್ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಓದೋರ್ಗು ಓದಿಲ್ದವ್ರಿಗೂ ಒಂದೇ ಆಗಿದೆ. ಇಲ್ಲಿ ಯಾವ್ದೋ ನಾನು ರೀಲ್ಸ್ ನೋಡ್ಬೇಕಾರೆ ನನಗೊಂದು ಅಕೌಂಟ್ ಸಿಕ್ತು. ನೋಡಿದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಆ ಕರ್ನಾಟಕ ಅಕೌಂಟ್ಗೆ ಹೋಗ್ಬಿಟ್ಟು ನಾನು ಸರ್ಚ್ ಮಾಡಿದ್ರೆ ಯಾರು ಫೇಲ್ ಆಗಿದ್ದೀರೋ, ಯಾರು PUC ಜಾಸ್ತಿ ಮಾರ್ಕ್ಸ್ ಬರಬೇಕೋ ಅವ್ರು ನನಗೆ DM ಮಾಡಿ ಆ್ಯಂಡ್ ಅವರು ಮಾರ್ಕ್ಸ್ ಇನ್ಕ್ರೀಸ್ ಮಾಡಿಸ್ತಾರಂತೆ. ನೋಡಿ, ಯಾವತ್ತೇ ಆಗಲಿ ವಿದ್ಯಾನ ಮಾರಾಟಕ್ಕೆ ಇಟ್ಟಿದ್ದಾರೆ ಇಲ್ಲಿ. ಯಾರು ಫೇಲ್ ಆಗಿ ದುಡ್ಡು ಕೊಟ್ಟು ಪಾಸ್ ಮಾಡಂಗಿದ್ರೆ ಅವ್ನು ಯಾಕೆ ಓದ್ಬೇಕು ಗುರು? ಒಂದು ವರ್ಷ ಓದಿ ಅವ್ನು ಕಷ್ಟಪಟ್ಕೊಂಡು ಎಕ್ಸಾಮ್ ಬರೆದು ಪಾಸ್ ಆಗೋನಿಗೆ ಬೆಲೆ ಇಲ್ವಾ? ದುಡ್ಡು ಕೊಟ್ಬಿಟ್ರೆ ಪಾಸ್ ಮಾಡಿಬಿಡ್ತೀರ ನೀವೆಲ್ಲ. ನೋಡಿ ಗೈಸ್, ನನ್ನ ವೈಬಿಂಗ್ ಕನ್ನಡಿಗನಾಗಿ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ನಾನು ಒಂದು ಕ್ವಶನ್ ರೈಸ್ ಮಾಡ್ತಾ ಇದ್ದೀನಿ. ಈ ಥರ ದುಡ್ಡು ಕೊಟ್ಟು ಪಾಸ್ ಮಾಡಂಗಿದ್ರೆ ನಾವ್ಯಾಕೆ ವಿದ್ಯಾರ್ಥಿಗಳು ಓದಬೇಕು? ಆರಾಮಾಗಿ ಹೋಗಿ ಅವನು ಆರಾಮಾಗಿ ಲಾಸ್ಟಿಗೆ ಇಂಥವ್ರಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಬೋದು ತಾನೆ. ಫಸ್ಟು ಲೀಗಲ್ ಆಗಿ ಏನು ಆ್ಯಕ್ಷನ್ಸ್ ತೊಗೋಬೇಕು ಈ ಅಕೌಂಟ್ಗೆ ಹೋಗಿ ಎಲ್ಲ ನೋಡಿ ಟ್ಯಾಗ್ ಮಾಡಿರ್ತೀನಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ. PUC, ನೀಟು, ಏನು JEE ಈ ಥರ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಈ ಥರ ಎಲ್ಲ ಮೋಸ ಆಗಬಾರ್ದು. ಅಕೌಂಟ್ ಯಾರು ಮೇಂಟೈನ್ ಮಾಡ್ತಿದ್ದಾರೋ ಅವರಿಗೆ ಲೀಗಲ್ ಆಗಿ ಏನು ಆ್ಯಕ್ಷನ್ಸ್ ಆಗಬೇಕು ಆಗ್ಬೇಕು. ಇಟ್ ಈಸ್ ಎ ಅಫೆನ್ಸ್ ಇದು. ನಾನು ರೈಸ್ ಮಾಡ್ತಾ ಇದ್ದೀನಿ. ಈ ವಾಯ್ಸ್ನ ನೀವು ರೈಸ್ ಮಾಡ್ಬೇಕಂದ್ರೆ ಆದಷ್ಟು ಶೇರ್ ಮಾಡಿ. ನೀವು ಅಂದ್ಕೋಬೋದು ಏನೋ ಪಾಸ್ ಆಗ್ಬಿಟ್ಟು ದುಡ್ಡು ಕೊಟ್ಟು ಪಾಸ್ ಆಗ್ಬೋದು ಅಂತ. ನೋಡಿ, ದುಡ್ಡಿಗೆ ಬೆಲೆ ಅಲ್ಲ, ಓದ್ಬಿಟ್ಟು ಪಾಸ್ ಆಗಿ ಅಷ್ಟೇ. ಓಕೆ ಗೈಸ್, ಸಿಗೋಣ.